ಪೂಜೆಯಲ್ಲಿ ಯಾರು ಮಾಡ್ತಿರಲ್ಲ, ಪೂಜೆ ಅರ್ಚನೆ ಅಂದ್ರೆ ಅರ್ಚಕರು ಈ 11 ದಿವಸ ಅವರಿಗೆ ಏನೆಲ್ಲ ಡೂಸ್ ಅಂಡ್ ಡೋಂಟ್ಸ್, ಅವ್ರು ಏನ್ ಮಾಡಬಹುದು ಏನ್. ಈಗ ಇದು ಬೆಂಗಳೂರು ವಿಶ್ವವಿಖ್ಯಾತ ಕರಗ ಅಂದ್ರೆ ಅರ್ಚಕರು ಕೇವಲ 11 ದಿನಕ್ಕೆ ಇದು ಸೀಮಿತ ಆಗಿರೋದಿಲ್ಲ ಮೇಡಮ್. ಇದು ವರ್ಷಾನುಗಟ್ಟಲೆ ಅವರ ಸತತ ದೈಹಿಕವಾಗಿ ಅವರ ದೇಹನ ದಂಡಿಸಿರ್ಬೇಕು, ಮಾನಸಿಕವಾಗಿ ಅವರು ತಲ್ಲಿಂದಾಗಿರ್ಬೇಕು. ಆವಾಗ ಮಾತ್ರನೇ ನಿಮಗೆ ಕರಗ ಹೊರಕ್ಕೆ ಇದು ಸಾಧ್ಯ ಆಗೋದು. ಕರಗ ಅನ್ನೋದು ಬರೀ 11 ದಿನಗಳ ಜಾತ್ರೆ ಅಲ್ಲ, ಆದ್ರೆ ಇಡೀ ನಿಮ್ಗೆ ಜಾತ್ರೆನೇ ಒಬ್ಬ ಕರಗ ಅರ್ಚಕರ ಮೇಲೆ ಅದನ್ನ ಅವಲಂಬ ಆಗಿರುತ್ತೆ. ಈಗ ಅವ್ರು ಕರಗ ಚೆನ್ನಾಗಿ ಮಾಡಿದ್ರೆ ನಾಡಿನಾದ್ಯಂತ ಹೆಸರು, ಮತ್ತೆ ನಾಡಕ್ಕೆ ಇಡೀ ನಾಡಿಗೆ ಶೋಭೆ, ಒಳ್ಳೆ ಒಳ್ಳೆ ಒಂದು ಪ್ರತಿಫಲಗಳು ಸಿಗುತ್ತೆ. ದೇವಸ್ಥಾನದಲ್ಲಿ ಕರಗ ಚೆನ್ನಾಗಾದಾಗ ಲೋಕ ಕಲ್ಯಾಣ ಚೆನ್ನಾಗಾಗುತ್ತೆ ಅಂತ. ಮೂಲತಃ ಇವ್ರು ಏನ್ ಮಾಡ್ತಾರೆ, ದಸರಾ ಪ್ರತಿ ವರ್ಷ ದಸರಾದಿಂದ ಇವರು ದೇವಸ್ಥಾನದ ಆವರಣದಲ್ಲಿ ಅಲ್ಲೇ ವಾಸ ಮಾಡ್ತಾ ಇರೋದು. ಮನೆ ತೊರೆದು ಅಲ್ಲೇ ಯೋಗ, ಅಲ್ಲೇ ವ್ಯಾಯಾಮ, ಅಲ್ಲೇ ಪೂಜಾ ಪುರಸ್ಕಾರಗಳು ಪೂಜೆಗಳು ಮಾಡಿಕೊಂಡು ದೇಹನ ದಂಡಿಸ್ತಾ ಇರ್ತಾರೆ ಅಲ್ಲಿ. ಈಗ ಕರಗ ಅನ್ನೋದು ಚೈತ್ರ ಪೂರ್ಣಿಮೆಯಲ್ಲಿ ಬರೋದ್ರಿಂದ ಈ ಬಿಸಿಲು ಕಾಲದಲ್ಲಿ ಅವರು ಬರೀ ಕಾಲದಲ್ಲಿ ನಡೆಯುವಂತ ಅಭ್ಯಾಸ ಮಾಡ್ತಾರೆ. ಮತ್ತೆ ದೇಹ ನೀರು ವಿಸರ್ಜನೆ ಮಾಡೋದನ್ನ ತಡೀತಾರೆ, ಮಲಮೂತ್ರಗಳನ್ನ ತಡೆಯಂತ ಮಾಡ್ತಾರೆ. ಮತ್ತೆ ಕತ್ತು ಮತ್ತೆ ದೇಹ ಎಲ್ಲ ಅವ್ರಿಗೆ ದೈಹಿಕವಾಗಿ ಸದೃಢರಾಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚವಾಗಿ ಅವ್ರಿಗೆ ದೈವ ಬಲ ಇರಬೇಕು. ದೈವ ಬಲ ಇಲ್ದಿರ ಈ ಕರಗ ಅನ್ನೋದನ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಜೀವನ ಪಣನ ತ್ಯಾಗ ಮಾಡಿ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ 26 ಕಿಲೋಮೀಟರ್ ಕರಗ ಸಂಚಲನೆ ಮಾಡುತ್ತೆ. ಸಂಚಲನೆ ಮಾಡಿಕೊಂಡು ಸತತವಾಗಿ 11 ದಿನ ಪೂಜೆಯಲ್ಲಿ ಭಾಗವಹಿಸಿ ಪೂಜೆ ಮಾಡಿ ಕರಗನ ಯಶಸ್ವಿಗೊಳಿಸಬೇಕಂದ್ರೆ ದೈವ ಬಲ ಅವರಿಗೆ ಅತಿ ಹೆಚ್ಚಿನ ಕೊಡುಗೆ ಅಂತ ಹೇಳ್ಬೋದು. ಅದೊಂದು ಆಶೀರ್ವಾದ, ತಾಯಿ ಆಶೀರ್ವಾದದಿಂದ ನಡೆಯುತ್ತೆ. ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ಬೇಕು, ಇನ್ನು ನಡೆಸಬೇಕಂತ ಇರುತ್ತೆ. ಮತ್ತೆ ಎಲ್ಲ ಜನಾಂಗದವರು ಏನಂದ್ರೆ ನಮ್ಮ ಜನಾಂಗದಲ್ಲಿ ಇಡೀ ತಿಗಳರು, ಏನ್ ತಿಗ್ನಿಗಳು ಮತ್ತೆ ಅನ್ಯ ಧರ್ಮದವರು ಇವರು ಈ ಸುತ್ತಮುತ್ತ ಪ್ರದೇಶದಲ್ಲಿ ವಾಸಿಸಿರೋರು. ನಿಮಗೆ ಪೂಜೆ ಧ್ವಜಸ್ತಂಭ ಪ್ರಾರಂಭ ಆಗಿದ್ದರಿಂದ ಅವತ್ತಿನ ದಿನ ಪ್ರತಿದಿನ ಮುಂಜಾನೆ ಬೆಳಿಗ್ಗೆ ಎಲ್ಲ ಬೇಗ ಇರುತ್ತಾರೆ. ಪ್ರತಿದಿನ ಸ್ನಾನಗಳು, ಮತ್ತೆ ಪ್ರತಿದಿನ ವಿಶೇಷ ಪೂಜೆ ಇರುತ್ತೆ ಮನೆಗಳಲ್ಲಿ. ಮತ್ತೆ ಯಾರು ಅಷ್ಟೇ ನಾನ್ ವೆಜ್ ಯಾರು ತಿನ್ನೋದಿಲ್ಲ, ಮತ್ತೆ ಚಪ್ಪಲಿ ಹಾಕೋದಿಲ್ಲ, ಚಪ್ಪಲಿನ ಬಳಸೋದಿಲ್ಲ ಅವರು. ಎಲ್ಲದಕ್ಕೆ ಮುಖ್ಯವಾಗಿ ಪ್ರತಿದಿನ ದೇವಸ್ಥಾನದ ಆವರಣದಲ್ಲಿ ಪೂಜೆಯಲ್ಲಿ ಭಾಗವಹಿಸಬೇಕು, ದೇವ್ರ ಜೊತೆನೇ ಇರಬೇಕು. ಮತ್ತೆ ಒಂದೊತ್ತು ಉಪವಾಸ, ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಅಲ್ಲಿ ಕೊಡೋ ಪೊಂಗಲ್ ಸೇವನೆ ಮಾಡಿ ನಂತರ ಇಲ್ಲಿ ಮನೆಯಲ್ಲಿ ಊಟ ಒಂದೊತ್ತಿರ್ತಾರೆ. ಹಸಿ ಕರಗ ದಿನ ಉಪವಾಸ ಇರ್ತಾರೆ. ಪೇಟೆ ಕರಗ ದಿನ ಸಂಪೂರ್ಣವಾಗಿ ಎಲ್ಲ ಜನಾಂಗದವರು ಎಲ್ಲರೂ ಉಪವಾಸ ಇರ್ತಾರೆ. ಇದೆಲ್ಲ ಮಾಡ್ಬೇಕಂದ್ರೆ ಇದಕ್ಕೆಲ್ಲ ಆ ತಾಯಿ ಮೇಲೆ ಇರುವಂತಹ ಭಕ್ತಿ, ಮತ್ತೆ ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರಿಗೆ ಹೇಳ್ಕೊಟ್ಟಿರುವ ಮಾರ್ಗಗಳು, ಅದನ್ನ ನಾವೆಲ್ಲ ನಮ್ಮ ಜನಾಂಗದವರು, ನಾವು ಅರ್ಚಕರುಗಳು, ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಚಾಚು ತಪ್ಪದೆ ಕಡ್ಡಾಯವಾಗಿ ಇವತ್ತವರೆಗೂ ಪಾಲನೆ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಡಯಟರಿ ಅಂದ್ರೆ ಇದು ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿದ್ರೆ ಆತರ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆ? ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಇದೆಲ್ಲ ನಮ್ಗೆ ಏನ್ ಕಡ್ಡಾಯ ಅಂತಲ್ಲ. ಬಟ್ ನಾವು ಕರಗ ಒಂದ್ಸಲ ಧ್ವಜಸ್ತಂಭ ಪ್ರಾರಂಭ ಮಾಡಿದ ತಕ್ಷಣ ಇದೆಲ್ಲ ಕಟ್ ಆಗ್ಬಿಡುತ್ತೆ. ನಿಮಗೆ 15 ದಿನಗಳ ಕಾಲ ನಾನ್ ವೆಜ್ ಇಂದ ಹಿಡಿದು ಈರುಳ್ಳಿ ಮತ್ತೆ ಎಲ್ಲರೂ ಸಹ ಸಂಪೂರ್ಣವಾಗಿ ನಿಷೇಧ ಇದರಲ್ಲಿ. ನೀವು ಪ್ಯೂರ್ ವೆಜ್ ಅಷ್ಟೇ, ಮತ್ತೆ ಅದು ಉಪವಾಸ ಇರಬೇಕು. ಇದೆಲ್ಲನೂ ನಮ್ಮ ಪದ್ಧತಿಗಳು ಆ ಕಾಲದಿಂದ ನಡ್ಕೊಂಡ್ ಬಂದಿರೋದು. ಈ ಕರಗ ಆದ್ಮೇಲೆ ಕಟ್ ಮಾಡಿ ಸರ್. ಕರಗ